ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯ ದಾಸನಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಳೆದೆರಡು ದಿನಗಳ ಹಿಂದೆ ರೈತರು ಬೆಳೆದಂತ ಪದಾರ್ಥಗಳಿಗೆ ಸೂಕ್ತವಾದಂತಹ ಬೆಲೆ ಇಲ್ಲ ಮತ್ತು ಇಲ್ಲಿ ದಳ್ಳಾಳಿಗಳ ಮತ್ತು ವರ್ತಕರ ಹಾವಳಿ ಇದೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಕರ್ನಾಟಕ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರುಗಳು ಆ ಒಂದು ಅನ್ಯಾಯವನ್ನು ತಡೆಯಲು ಹೊರಟಂತ ಸಂದರ್ಭದಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಆ ಒಂದು ಎಪಿಎಂಸಿ ಮಾರುಕಟ್ಟೆಗೆ ಬರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರುಗಳನ್ನ ಅಲ್ಲಿ ಮಹಿಳಾ ಕಾರ್ಯಕರ್ತರು ಅಂದರೆ ಅವರು ದರವನ್ನೇ ಹೇಳಿದು ಅವರ ಮೊಬೈಲ್ಗಳನ್ನು ಕಸಿದು ಹಲ್ಲೆಯನ್ನ ಮಾಡಲು ಮುಂದಾಗಿರ್ತಾರೆ. ಇದು ರಾಜ್ಯ ವ್ಯಾಪ್ತಿ ಖಂಡನೆ ಕೂಡ ವ್ಯಕ್ತವಾಗುತ್ತದೆ. ಯಾರು ನಮ್ಮ ರಕ್ಷಣೆ ಮಾಡಬೇಕಾದಂತ ಪೊಲೀಸ್ ಇಲಾಖೆ ಇವತ್ತು ನ್ಯಾಯವನ್ನು ಕೇಳಲು ಹೊರಟಂತ ಸಂಘಟನೆ ಮೇಲೆ ಬಲಪ್ರಯೋಗ ಮಾಡಿ ಅವರಿಗೆ ಸುಳ್ಳು ಕೇಸುಗಳನ್ನು ದಾಖಲಿಸಿ ಅವರನ್ನ ಬಂಧನ ಮಾಡಿ ಜೈಲಿಗೆ ಇಟ್ಟುವಂತ ಕೆಲಸ, ಇಡೀ ನಾಡಿನ ಜನ ತಲೆ ತಗ್ಗಿಸುವಂತ ವಿಚಾರ. ಇದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ, ಪ್ರಗತಿಪರ ಸಂಘಟನೆ, ಕರ್ನಾಟಕ ರಾಜ್ಯ ರೈತ ಸಂಘಟನೆ ಸೇರಿದಂತೆ ಎಲ್ಲಾ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತದೆ. ಆದ್ರಿಂದ ನೀವು ಮಹಿಳಾ ಸಿಬ್ಬಂದಿಯನ್ನ ಬಿಟ್ಟು ಆ ಮಹಿಳಾ ಕಾರ್ಯಕರ್ತೆಯನ್ನ ತಡೆಯಲು ಪ್ರಯತ್ನ ಮಾಡಬೇಕು. ಆದ್ರೆ ನೀವೇನ್ ಮಾಡಿದ್ರಿ? ಮಾದನಾಯಕನಹಳ್ಳಿ ಇನ್ಸ್ಪೆಕ್ಟರ್ ಮುರಳೀಧರ್ ಮತ್ತು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನರೇಂದ್ರ ಬಾಬು ಆ ಮಹಿಳಾ ಕಾರ್ಯಕರ್ತೆ ಅಂತ ಹೇಳದೆ ನೀವು ದರವನ್ನೇ ಎಳಿತೀರಿ. ಆಕೆಯ ಮೈಯೆಲ್ಲ ಮುಟ್ಟಿ ನೀವು ಒತ್ತುಕೊಂಡು ಹೋಗೋಕೆ ಪ್ರಯತ್ನ ಮಾಡ್ತೀರಿ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಇವತ್ತು ಪೊಲೀಸ್ ಠಾಣೆ ಮಾಡಿದೆ. ಆದ್ರಿಂದ ಈ ಕೂಡಲೇ ಈಗ ಕರ್ನಾಟಕ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರುಗಳು ಮಹಿಳಾ ಆಯೋಗಕ್ಕೆ ದೂರನ್ನು ನೀಡಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಈಗಾಗಲೇ ಗ್ರಾಮಾಂತರ ಎಸ್ಪಿಗೆ ನನಗೆ ಘಟನೆಯ ವರದಿ ನೀಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ನೀವು ಆದೇಶ ನೀಡಿದಿರಿ. ಅದಕ್ಕೆ ನಮ್ಮ ಎಲ್ಲಾ ಸಂಘಟನೆಗಳು ಸ್ವಾಗತವನ್ನ ಕೋರ್ತವೆ. ಈ ಕೂಡಲೇ ಮುರಳೀಧರ್ ಹಾಗೂ ನರೇಂದ್ರ ಬಾಬು ತಕ್ಷಣದಿಂದ ಸೇವೆಯಿಂದ ನೀವು ಅಮಾನತನ್ನ ಮಾಡಬೇಕು. ನಾಡಿನಲ್ಲಿ ಇಂಥ ಘಟನೆ ಮತ್ತೆ ಮರುಕಳಿಸಬಾರದು. ಸಂಘಟನೆಗಳು ಅನ್ಯಾಯವನ್ನ ತಲೆ ತಗ್ಗಿಸುವಂತ ಕೆಲಸಗಳಿಗೆ ನೀವು ಹೋಗಬಾರದು. ಅನ್ಯಾಯಗಳಿಗೆ ಧ್ವನಿ ಎತ್ತುವುದಕ್ಕೆ ನೀವು ಪೂರಕವಾಗಿ ಸಹಾಯ ಮಾಡಬೇಕೇ ಹೊರತು ಸರ್ಕಾರಗಳು ಅದನ್ನ ಸೆದೆ ಬಡಿಯುವಂತ ಕೆಲಸ ಮಾಡಬಾರದು ಅಂತ ಹೇಳಿ ಇವತ್ತು ಮದ್ದೂರಿನಿಂದ ಆಗ್ರಹಪಡಿಸ್ತೀವಿ. ನೀವೇನಾದ್ರೂ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಿದಂತ ಪಕ್ಷದಲ್ಲಿ ನಾವು ಚಳವಳಿಯನ್ನು ಉಗ್ರ ರೂಪಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡ್ತೀವಿ.